ಎವ್ರಿವನ್, ವೆಲ್ಕಮ್ ಟು ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಸಹಕಾರಿ ಬ್ಯಾಂಕ್ನಲ್ಲಿರುವಂಥ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ನನ್ನ ವೀಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ತರುತ್ತದೆ. ಬನ್ನಿ ಇವತ್ತು ಹುದ್ದೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ನಲ್ಲಿ ಒಟ್ಟು 48 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಇನ್ನು ಹುದ್ದೆಗಳ ಬಗ್ಗೆ ವಿವರ ನೋಡೋದಾದರೆ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋದಾದರೆ, ಮೊದಲಿಗೆ ಪ್ರಧಾನ ವ್ಯವಸ್ಥಾಪಕರು ಒಟ್ಟು ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಇನ್ನು ವ್ಯವಸ್ಥಾಪಕರು ಬಂದು ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಇನ್ನು ಹಿರಿಯ ವ್ಯವಸ್ಥಾಪಕರು ಬಂದು ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಮತ್ತು ಕಂಪ್ಯೂಟರ್ ಇಂಜಿನಿಯರ್ ಬಂದು ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಇನ್ನು ಕಿರಿಯ ವ್ಯವಸ್ಥಾಪಕರು ಬಂದು ಒಟ್ಟು 4 ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಇನ್ನು ಹಿರಿಯ ಸಹಾಯಕರು ಬಂದುಬಿಟ್ಟು 13 ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಇನ್ನು ಕಿರಿಯ ಸಹಾಯಕರು ಬಂದುಬಿಟ್ಟು 11 ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದಲ್ಲದೆ ಅಟೆಂಡರ್, ಜವಾನ ಮತ್ತು ವಾಚ್ಮ್ಯಾನ್ ಒಟ್ಟು 5 ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದಲ್ಲದೆ ವಾಹನ ಚಾಲಕರು ಇದಕ್ಕೆ ಕೂಡ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಇನ್ನು ಹುದ್ದೆಯ ಬಗ್ಗೆ ನೋಡಿ ಆಯಿತು. ಇನ್ನು ಅದರ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ, ಪ್ರಧಾನ ವ್ಯವಸ್ಥಾಪಕರು ಮತ್ತು ಹಿರಿಯ ವ್ಯವಸ್ಥಾಪಕರು ಈ 3 ಹುದ್ದೆಗೆ ಏನಿದೆ ಇದಕ್ಕೆ ಮಾಸ್ಟರ್ ಡಿಗ್ರಿ ಅಂದರೆ ಸ್ನಾತಕೋತ್ತರ ಪದವಿ ಆಗಿರಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕಂಪ್ಯೂಟರ್ ಇಂಜಿನಿಯರ್ ಹುದ್ದೆ ಏನಿದೆ ಅದಕ್ಕೆ BE ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ E&C ಅಥವಾ MCA ಈ 3 ಎಜುಕೇಷನ್ನ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಈ 3 ಎಜುಕೇಷನ್ ಯಾರೆಲ್ಲ ಮಾಡಿದ್ದೀರಾ ಅವರಿಗೆಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ಇನ್ನು ಕಿರಿಯ ವ್ಯವಸ್ಥಾಪಕರು, ಹಿರಿಯ ಸಹಾಯಕರು ಈ 3 ಹುದ್ದೆಗೆ ಅಂತ ಇದು ಪದವಿ ಅಂದರೆ ಡಿಗ್ರಿ ಲೆವೆಲ್, ಇದು ಡಿಗ್ರಿ ಯಾರೆಲ್ಲ ಮಾಡಿದ್ದೀರೋ ಅವರಿಗೆಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ಇನ್ನು ಅಟೆಂಡರ್, ಜವಾನ ಮತ್ತು ವಾಚ್ಮ್ಯಾನ್ ಈ ಹುದ್ದೆ ಏನಿದೆ ಇದಕ್ಕೆ SSLC ಕಂಪ್ಲೀಟ್ ಆಗಿರಬೇಕು. ಅದರಲ್ಲೂ ಈ SSLC ಯಾರೆಲ್ಲ ಕಂಪ್ಲೀಟ್ ಮಾಡಿದರೆ ಅವರಿಗೆಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ಇನ್ನು ವಾಹನ ಚಾಲಕರು ಕೂಡ ಅಷ್ಟೇ, ಅವರಿಗೆ SSLC ಆಗಿದ್ದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಏಜ್ ಲಿಮಿಟ್ ಎಷ್ಟು ಅಂತ ನೋಡೋದಾದರೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಮೀರಿರಬಾರ್ದು ಅಂತ ಇದೆ. 35 ವರ್ಷದೊಳಗಡೆ ಇದ್ದವರಿಗೆ ಅಪ್ಲಿಕೇಶನ್ ಹಾಕ್ಬೋದು, ಜನರಲ್ ಕ್ಯಾಟಗರಿಯವರಿಗೆ. ಇನ್ನು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಬಂದು 38 ವರ್ಷ ಮೀರಿರಬಾರ್ದು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಪ್ರವರ್ಗ 1 ಏನಿದೆ ಅವರುಗಳಿಗೆ 40 ವರ್ಷ ಮೀರಿರಬಾರ್ದು ಅಂತಿದೆ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 45 ವರ್ಷ ಮೀರಿರಬಾರ್ದು ಅಂತ ಏನಿದೆ. ಇನ್ನು ವಿಧವೆ ಅಭ್ಯರ್ಥಿಗಳೇನಿದ್ದಾರೆ ಅವರುಗಳಿಗೆ ಮೇಲೆ ನಿಗದಿಪಡಿಸಿದಂತಹ ವಯೋಮಿತಿಗೆ 10 ವರ್ಷ ಸೇರಿಸ್ಬಿಟ್ಟು ಅವುಗಳನ್ನ 10 ವರ್ಷ ಸೇರಿಸಿ ಅವುಗಳನ್ನ ಪರಿಗಣಿಸಲಾಗುವುದು ಅಂತೇಳಿ ಹೇಳಿದ್ದಾರೆ. ಇನ್ನು ಫೀಸ್ ಎಷ್ಟು, ಅರ್ಜಿ ಫೀಸ್ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ತಿಳ್ಕೊಳ್ಳೋದಾದರೆ, ಜನರಲ್ ಕ್ಯಾಟಗರಿ ಏನಿದೆ GM ಮತ್ತು OBC ಏನಿದೆ ಇವರುಗಳಿಗೆ 1200 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಇನ್ನು SC ST ಆ್ಯಂಡ್ ಕ್ಯಾಟಗರಿ 1 ಇವರುಗಳಿಗೆ ಏನಿದೆ ಒಟ್ಟು 600 ರೂಪಾಯಿ ಫೀಸ್ ಪೇ ಮಾಡಲಿಕ್ಕೆ ಇರ್ತದೆ. ಇನ್ನು ಯಾವ ರೀತಿ ಅರ್ಜಿಯನ್ನು ಹಾಕೋದು ಅಂತೇಳಿ ನೋಡೋದಾದರೆ, ಅರ್ಜಿ ಸಲ್ಲಿಸುವ ವಿಧಾನ ಬಂದುಬಿಟ್ಟು ಆನ್ಲೈನ್ ಮೋಡಲ್ಲಿ ಅಪ್ಲಿಕೇಶನ್ ಹಾಕೋದು. ಬ್ಯಾಂಕಿನ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಮೂಲಕ ಈ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಅರ್ಜಿ ಯಾವತ್ತು ಸ್ಟಾರ್ಟ್ ಆಗಿದೆ ಅರ್ಜಿ ಹಾಕಲಿಕ್ಕೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ನಿಮಗೆ ಯಾವತ್ತಿಂದ ಸ್ಟಾರ್ಟ್ ಅಂತ ಹೇಳಿದರೆ 4/7/2024 4ನೇ ತಾರೀಕಿಂದ ನಿಮಗೆ ಅರ್ಜಿ ಪ್ರಾರಂಭವಾಗಿದೆ ಹಾಕಲಿಕ್ಕೆ. ಇನ್ನು ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವತ್ತು ಅಂತ ನೋಡೋದಿದ್ರೆ 31/7/2024 ಸಂಜೆ 5 ಗಂಟೆಗೆ ಕೊನೆಯ ದಿನಾಂಕವಾಗಿರುತ್ತದೆ. ಇನ್ನು ಆಯ್ಕೆ ವಿಧಾನ ನೋಡೋದಾದರೆ, ಅಟೆಂಡರ್, ಜವಾನ ಮತ್ತು ವಾಚ್ಮ್ಯಾನ್ ಹಾಗೂ ಚಾಲಕ ಇವರುಗಳಿಗೆ ಹೊರತುಪಡಿಸಿ ಇವರುಗಳಿಗೆ ಅವರು ಏನು ನಿಗದಿಪಡಿಸಿದ್ದಾರೆ ವಿದ್ಯಾರ್ಹತೆ ಅದರ ಶೇಕಡಾವಾರು ಅಂಕಗಳ ಮೇಲೆ 1:5 ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಅಂತ ಹೇಳಿದ್ದಾರೆ. ಮತ್ತು ಇನ್ನು ಉಳಿದಿರುವಂತಹ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯ ಮೂಲಕ, ರಿಟರ್ನ್ ಎಕ್ಸಾಮ್ ಮೂಲಕ ಅವರಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂತೇಳಿ ತಿಳಿಸ್ತಾರೆ.
ಅರ್ಜಿ ಸಲ್ಲಿಸಿದ ವೆಬ್ಸೈಟ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದ್ರ ಮೂಲಕ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದಿಷ್ಟು ಬಂದುಬಿಟ್ಟು ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ನಲ್ಲಿರುವಂಥ ಒಟ್ಟು 48 ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾರಿಗೆಲ್ಲ ನನ್ನ ಈ ವಿಡಿಯೋಸ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.